ನಮಸ್ತೆ. ನನ್ನ ಹೆಸರು ಚಂದ್ರಕಲಾ ಪಾಟೀಲ್ ಅಂತೇಳಿ. ನಾನು ಶಿಕ್ಷಕರ ಮನದಾಳದ ಮಾತು ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ದೀನಿ ರೀ. ಆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ತಮ್ಮ ಹೆಸರು, ತಾವು ಶಿಕ್ಷಕರಾಗಿ ಕೆಲಸ ಮಾಡಿದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ರಲ್ಲ. ನಾನು KR ಗಾಯತ್ರಿ ಅಂತ ನನ್ನ ಹೆಸರು. ನಾನು ಗೌರ್ಮೆಂಟ್ ಜೂನಿಯರ್ ಕಾಲೇಜು ಕಲ್ಲು ಕಟ್ಟಡದಲ್ಲಿ 33 ವರ್ಷ ಸರ್ವಿಸ್ ಮಾಡಿದ್ದೀನಿ. ಮೇಡಮ್, ತಾವು ಈ ಒಂದು ಸಮವಸ್ತ್ರದಲ್ಲಿ ನೋಡ್ತಿದ್ದಾಗ ನನಗೆ ಭಾಳ ಖುಷಿ ಅನ್ಸ್ಲಕ್ಕತ್ತದ. ಇಲ್ಲಿ ಯಾಕೆ ಬಂದಿರಿ, ಯಾವ್ಯಾವ ತರಬೇತಿಗಳೊಳಗಾಗ್ಯದ, ಒಂದು ಸ್ವಲ್ಪ ಸ್ಕೌಟ್ ಗೈಡ್ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ರಲ್ಲ. ಇದು ಸೇವೆ ಮಾಡೋ ಮನೋಭಾವದಿಂದ ಇದು ಸಮವಸ್ತ್ರವನ್ನು ಧರಿಸಿ ಎಲ್ಲರಿಗೂ ಇದನ್ನು ಒಳ್ಳೆಯ ಭಾವನೆ ಹೇಳಬೇಕು ಅಂತ ಹೇಳಿಬಿಟ್ಟು ಈ ಸಮವಸ್ತ್ರವನ್ನು ಹಾಕಿದ್ದೀನಿ. ಮತ್ತು ನಮ್ಮ ಶಾಲೆ ಮಕ್ಕಳಿಗೂ ಕೂಡ ನಾನೇ ಎಲ್ಲವನ್ನು ಕಲಿಸಿ 80 ಜನಕ್ಕೂ ಕೂಡ ಇದು ಸಮವಸ್ತ್ರವನ್ನು ತಂದುಕೊಟ್ಟಿದ್ದೇನೆ. ಅವ್ರಿಗೆ ರಾಜ್ಯ ಪುರಸ್ಕಾರ, 100 ಜನಕ್ಕೆ ರಾಜ್ಯ ಪುರಸ್ಕಾರ, 6 ಜನಕ್ಕೆ ರಾಷ್ಟ್ರಪತಿ ಅವಾರ್ಡ್ ಇದುವರೆಗೂ ಮಾಡಿಸಿದ್ದೀನಿ. ಅದನ್ನೆಲ್ಲನೂ ನಾನು ವುಡ್ ಬ್ಯಾಡ್ಜ್ ಹೋಲ್ಡರ್ ಆಗಿ ಈಗ PLT ಮಾಡಿ ಮುಂದೆ ಹೋಗಬೇಕಂತ ಹೇಳಿ ಬಂದಿದ್ದೀನಿ. ಎಲ್ಲೆಲ್ಲಿಂದ ಬಂದು? ನಾವು ಮಂಡ್ಯದಿಂದ ಬಂದಿದ್ದೀವಿ. ಎಷ್ಟು ದಿನ ತರಬೇತಿ? ಈ ತರಬೇತಿಲಿಂದ ಮತ್ತೆ ನಿಮಗೇನು ಉಪಯೋಗ ಅದ, ಒಂದಿಷ್ಟು ಮಾಹಿತಿ ಕೊಡಲ್ಲ. 7 ದಿವಸ ಇದು ತರಬೇತಿ ಇದೆ. ಈ ತರಬೇತಿಯಿಂದ ನಾವು ಮುಂದೆ ಲೀಡರ್ ಆಗ್ಬೋದು. ಮತ್ತು ALT ಟ್ರೈನಿಂಗ್ ತಗೊಂಡು ನಾವು ಅದಕ್ಕೂ ಕೂಡ ಎಲ್ಲವನ್ನು ಸಹಕರಿಸಿ ನಮ್ಮಲ್ಲಿರುವಂಥ ಟೀಚರ್ಸ್ಗೆ ನಾವು ಇದ್ರ ಬಗ್ಗೆ ತಿಳ್ಕೊಡ್ಬೇಕು ಅಂತೇಳಿ ಇಟ್ಕೊಂಡಿದ್ದೀವಿ. ಮೇಡಮ್, ತಾವು ಸ್ಕೌಟ್ ಗೈಡ್ ತರಬೇತಿ ತಗೊಂಡ ನಂತರ ಬೇರೆ ಎಲ್ಲ ಊರಿಗೆ ಹೋಗಿದ್ರಿ ಅಂತ ಕೇಳಿ ನಾನು. ತಾವು ಎಲ್ಲೆಲ್ಲಿ ಹೋಗಿದ್ರಿ ಅನ್ನೋದು? ನಾನು ಅಂತಾರಾಷ್ಟ್ರೀಯ ಲಂಡನ್ಗೆ ಹೋಗಿದ್ದೆ ಮೇಡಮ್. ಅಲ್ಲಿ 25 ಡೇಸ್ ಇದ್ದೆ ನಾನು ಅಲ್ಲಿ ಕೂಡ ಅಲ್ಲಿರೋ ಮಾಹಿತಿಯನ್ನೆಲ್ಲ ತೆಗೆದುಕೊಂಡು ಬಂದಿದ್ದೀನಿ. ಮತ್ತು ಓರಿಯೆಂಟೇಷನ್ ಕೋರ್ಸ್ ಅಂತ ಹೇಳಿಬಿಟ್ಟು ಊಟಿಗೆ ಹೋಗಿದ್ದೆ, ಮತ್ತು ಒರಿಸ್ಸಾಗೆ ಹೋಗಿದ್ದೆ, ಪಾಂಡಿಚೇರಿಗೆ ಹೋಗಿದ್ದೆ, ಕೇರಳಕ್ಕೆ ಹೋಗಿದ್ದೆ. ಇಲ್ಲೆಲ್ಲ ಕೂಡ ನಾನು ಓರಿಯೆಂಟೇಷನ್ ಕೋರ್ಸ್ನ ಮಾಡ್ಕೊಂಡ್ಬಂದಿದ್ದೀನಿ. ಮೇಡಮ್, ತಮಗೆ ಇದರಲ್ಲಿ ಮಾರ್ಗದರ್ಶಕರು ಯಾರು? ತಾವು ಈ ರೀತಿ ಎತ್ತರಕ್ಕೆ ಬೆಳೆದಿದ್ದೆ ನಮಗೆಲ್ಲ ಹೆಣ್ಮಕ್ಳಿಗೆ ತಾವು ಸ್ಫೂರ್ತಿ. ಅದೇ ರೀತಿ ತಾವು TV ಸಂದರ್ಶನ ಕೂಡ ಕೊಟ್ಟಿರಂತ ಕೇಳಿದ್ದೀನಿ. ಯಾವುದು ಕೊಟ್ಟಿರಂತ ಒಂದಿಷ್ಟು ಮಾಹಿತಿ ಕೊಡ್ರಿ. ಇದಕ್ಕೆಲ್ಲ ಸ್ಫೂರ್ತಿ ನಮ್ಮ ಕುಟುಂಬದ ಆದಮೇಲೆ ನಮ್ಮ ಸಂಸ್ಥೆ ಇಲ್ಲ ಅಂದರೆ ನಾವು ಬರೋಕ್ಕಾಗಲ್ಲ. ಮತ್ತು ಮಕ್ಕಳಿಲ್ಲ ಅಂದರೆ ನಾವು ಸಂಸ್ಥೆಯಲ್ಲಿ ಭಾಗವಹಿಸೋಕ್ಕಾಗಲ್ಲ. ಮೊದಲಿಗೆ ನಮಗೆ ಸಂಸ್ಥೆ ಇಂಪಾರ್ಟೆಂಟು. ಜಿಲ್ಲಾ ಸಂಸ್ಥೆಯಿಂದ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಹೋಗೋಷ್ಟು ಅವಕಾಶ ಸಿಕ್ತು ನಮಗೆ. ಮತ್ತು ನಾನೀಗ ಬೊಂಬಾಟ್ ಭೋಜನ ಅಂತ ಹೇಳಿಬಿಟ್ಟು TV ಬರ್ತಾ ಇದೆ. ಸಿಹಿ ಕೈ ಚಂದ್ರು ಅವರು ನಡೆಸ್ಕೊಡ್ತಾ ಇದ್ದಾರೆ. ಅಲ್ಲಿಗೆ ಕೂಡ ನಮ್ಮ ಜಿಲ್ಲೆಯಿಂದ ನಾನೇ ಪ್ರಪ್ರಥಮವಾಗಿ ಭಾಗವಹಿಸಿ ಅಲ್ಲಿ ರಾಗಿ ರೊಟ್ಟಿಯನ್ನು ಮಾಡುವುದು, ಮಂಡ್ಯ ಜಿಲ್ಲೆಯಲ್ಲಿ ಏನು ಫೇಮಸ್ಸು ಅನ್ನೋದ್ರ ಬಗ್ಗೆ ಹೇಳಿ ರಾಗಿ ರೊಟ್ಟಿಯನ್ನು ಮಾಡಿ ತಿಳಿಸಿದ್ದೇವೆ. ಮೇಡಮ್, ತಾವು ಈ ದೊಡ್ಡಬಳ್ಳಾಪುರಕ್ಕೆ ಬಂದಾಗ ನಮ್ಮೆಲ್ಲ ಶಿಕ್ಷಕರ ಜೊತೆ ಸೇರಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಉತ್ತಮವಾದಂಥ ಒಂದು ಭಾಗವಹಿಸಿಕೆ ಕಂಡು ನಾನು ತಮಗೆ ಈ ಮಾತನ್ನು ಕೇಳಬೇಕಂತ ಅನಿಸಿದ್ದು. ತಮ್ಮ ಅಮೂಲ್ಯ ಸಮಯ ಕೊಟ್ಟು ನನ್ನ ಜೊತೆಗೆ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು. ತುಂಬ ಧನ್ಯವಾದಗಳು ಮೇಡಮ್.